ಭಿಕ್ಷೆ ಬೇಡೋದೊಂದು ಬಾಕಿ ಇದೆ ಅಂತಾರೆ ಆಟೋ ಚಾಲಕರು. ಅವರ ಸ್ಥಿತಿ ಎಲ್ಲಿ ಬಂದಿದೆ ನೋಡಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಅರುಣ್ ನಮ್ಮ ಜೊತೆಗೆ ಚಾಮರಾಜಪೇಟೆಯಿಂದ ಜಾಯ್ನ್ ಆಗಿದ್ದಾರೆ. ನಾನು ಸುನಿಲ್ ಮಾತಾಡ್ತೀನಿ, ಅದಕ್ಕಿಂತ ಮೊದಲು ಅರುಣ್ ಅವರು ಮಾತಾಡ್ಸೋಣ. ಅರುಣ್, ಚಾಮರಾಜಪೇಟೆಯಲ್ಲಿದ್ದೀರಿ ನೀವು, ಸ್ಥಿತಿಗತಿಗಳು ಯಾವ ರೀತಿ ಇದೆ? ರಂಗನಾಥ್, ಪ್ರಮುಖವಾಗಿ ನಗರದ ಬಹುತೇಕ ಭಾಗದಲ್ಲಿ ಯಾವುದೇ ರೀತಿಯಾದಂಥ LPGಗಳು ಲಭ್ಯ ಆಗ್ತಾ ಇಲ್ಲ. ಲಭ್ಯ ಆಗುವಂಥ ಜಾಗದಲ್ಲಿ ಇದೀಗ 500ಕ್ಕೆ ಮಾತ್ರ ಮಿತಿಯನ್ನು ಏರಲಾಗಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಚಾಮರಾಜಪೇಟೆ ಮೈಸೂರು ಸರ್ಕಲ್ ಬಳಿ ಇರುವಂತಹ ಭಾರತ್ ಪೆಟ್ರೋಲ್ ಬಂಕ್ನಲ್ಲೂ ಸಹ ಈಗಾಗಲೇ LPG ಗ್ಯಾಸ್ ಲಭ್ಯ ಆಗ್ತಾ ಇದೆ. ಆದರೆ ಲಭ್ಯ ಆದರೂ ಸಹ ನಿಮಿತವಾಗಿ ಲಭ್ಯ ಆಗ್ತಾ ಇರೋದ್ರಿಂದ ಇಲ್ಲಿ ಆಟೋ ಚಾಲಕರು ಸಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ರಸ್ತೆಯುದ್ದಕ್ಕೂ ಅಂದರೆ ಸರಿಸುಮಾರು 4 ಕಿಲೋಮೀಟರ್ ಉದ್ದಕ್ಕೂ ಇದೇ ರೀತಿಯಾಗಿ ಆಟೋಗಳು ನಿಂತಿರೋದು. ಅಂದರೆ LPG ಗ್ಯಾಸ್ಗಳು ಲಭ್ಯ ಇಲ್ಲದ ಕಾರಣ ನಗರದ ಬಹುತೇಕ ಭಾಗದಲ್ಲಿ ಇದೀಗ ಆಟೋಗಳು ಸಂಪೂರ್ಣವಾಗಿ ಸಾಲುಗಟ್ಟಿ ನಿಂತಿದೆ ಅಂತ ಹೇಳ್ಬೋದು. ಸದ್ಯ ಇಲ್ಲಿ ಒಬ್ಬ ಚಾಲಕರು ನಮ್ಮ ಜೊತೆ ಇದ್ದಾರೆ, ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಷ್ಟು ಕಷ್ಟ ಆಗ್ತಾ ಇದೆ? ಎಲ್ಲೂ ಸಿಗ್ತಾ ಇಲ್ಲ LPG ಗ್ಯಾಸು, ಕೇವಲ ಒಂದು ಭಾಗದ 5 ಗಂಟೆಗೆ ಬಂದು ನಿಂತಿದ್ದು ನಾನು, ಇವಾಗ 9:00 ಆಗ್ತಾ ಇದೆ, ಇನ್ನು ಗ್ಯಾಸು ಫಿಲ್ ಆಗ್ತಾ ಇಲ್ಲ. ಸ್ವಲ್ಪ ಆದರೂ ಸರ್ಕಾರದವರು ಸ್ವಲ್ಪ ಜ್ಞಾನ ತಗೋಬೇಕು. ಹಿಂಗಿದ್ದಿದ್ರೆ ಪರಿಸ್ಥಿತಿ ಹೇಗೆ? ಏನು ಅರ್ಧ ಗಂಟೆ ಒಂದೊಂದು ದಿವಸಕ್ಕೆ ಅರ್ಧ ಗಂಟೆ ಹೋದರೆ ನಾವು ಹೆಂಗೆ ಜೀವನ ಮಾಡೋದು ಹೇಳಿ ನೀವು? ಸ್ವಲ್ಪ ಈಗ ಇಲ್ಲ, ಸರ್ಕಾರದವರು ಸ್ವಲ್ಪ ಏನಾದರೂ ಕೋಆಪ್ರೇಟ್ ಕೊಡಬೇಕು. ಸರ್, ಇವಾಗ ಸರ್ಕಾರ ನಮ್ಗೆ ಎಲ್ಲರೂ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದೆ. ಯಾರು ನೀವೇ ಕಣ್ಮುಂದೆ ನೋಡ್ತಾ ಇದ್ದೀರಲ್ಲ, ಕ್ಯೂ ಇವಾಗ ಅಲ್ಲಿಂದ ಅಷ್ಟು ತನಕ ಇದೆ. ಇವಾಗ ಅರ್ಧ ಗಂಟೆ ಆಗ್ತದೆ. ಇವಾಗ ಇವತ್ತೆಲ್ಲ ಅರ್ಧ ದಿವಸ ಹೋಗ್ಬಿಡುತ್ತೆ. ಅರ್ಧ ದಿವಸದಾಗ ನಾವು ಓಡಿಸಿ ಏನು ಜೀವನ ಮಾಡಬೇಕು? ಇದಿಷ್ಟು ಇಲ್ಲಿನ ಆಟೋ ಚಾಲಕರು ಹೇಳೋ ಮಾತಾಗಿದೆ ರಂಗನಾಥ್. ಪ್ರಮುಖವಾಗಿ ಬಹುತೇಕ ಮುಂಜಾನೆಯಿಂದನೂ ಸಹ ನಾವು ಕಾಯ್ತಾ ಇದ್ದೀವಿ, ಆಟೋ ಗ್ಯಾಸ್ ನನಗೆ ಲಭ್ಯ ಆಗುತ್ತೋ ಇಲ್ಲೋ ಅಂತ. ಎಸ್ ಅರುಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಸರ್ಕಾರ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿಲ್ಲ. ಒಂದು ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು. ಏನು ಅಂದರೆ ಸಮಸ್ಯೆ ಇದೆ, ನೋ ಡೌಟ್. ಸಮಸ್ಯೆಯನ್ನು ಪರಿಹರಿಸುವಂಥ ಮಾರ್ಗ ಏನು, ಅದರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸರ್ಕಾರ ಸಮಸ್ಯೆ ಇಲ್ಲ ಅಂತ ಹೇಳಿರುವಂಥದ್ದು LPG ಸಿಲಿಂಡರ್ಗಳ ಬಗ್ಗೆ. ಈ ಆಟೋ ಗ್ಯಾಸ್ ಬಗ್ಗೆ ನಿಜಕ್ಕೂ ಸಮಸ್ಯೆ ಇದೆ, ಅದು ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಸೊ ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಶೇಷಾದ್ರಿಪುರಮಿಂದ. ಸುನಿಲ್, ಎಲ್ಲಿ ಯಾವ ರೀತಿ ಸ್ಥಿತಿ ಇದೆ ಅಂತ ಕೇಳಂಗೆ ಅಲ್ಲ, ಎಲ್ಲ ಕಡೆಗೂ ಕೂಡ ಒಂದೇ ರೀತಿಯ ಸ್ಥಿತಿ, ಎಲ್ಲ ಕಡೆಗೂ ಕೂಡ ಅಧ್ವಾನವೇ, ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಒಂದು ತುರ್ತು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಟೆಗೂ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಬಂಕ್ಗಳಲ್ಲಿ ಎಲ್ಲೇ ಗ್ಯಾಸ್ ಸಿಗುತ್ತೆ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾದರೆ, ಮತ್ತೊಂದೆಡೆ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ನಾನೀಗ ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿರುವಂಥ ಗ್ಯಾಸ್ ಏಜೆನ್ಸಿ ಬಳಿದ್ದೀನಿ. ಇಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡನ್ನು ಹಾಕಿದ್ದಾರೆ. ಸಾಕಷ್ಟು ಆಟೋ ಚಾಲಕರು ಬಂದು ಏನಾದ್ರು ಸಿಗುತ್ತಾ ಇಲ್ಲಿ ಏನಾದರೂ ಅಂತ ನೋಡ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರು ಎಲ್ಲರೂ ಕೂಡ ಇದು ಎಲ್ಲೆಲ್ಲಿ ಗ್ಯಾಸ್ ಏಜೆನ್ಸಿಗಳಿದೆ ಅಲ್ಲೆಲ್ಲವೂ ಕೂಡ ಬಂದು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿದ್ರೆ ಮಾತಾಡಿಸ್ತೀನಿ. ಸರ್, ಈಗ ಹೇಗಿದೆ ಪರಿಸ್ಥಿತಿ ಅಂತೇಳಿ? ಸರ್, ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲಿ ಹೊಡಿತಾರೆ ಅಂತಲೂ ಗೊತ್ತಾ. ಇನ್ನೊಂದು ಏನು ಅಂದರೆ ಅವರು ಬೋರ್ಡ್ಗಳು ಹಾಕ್ಬೇಕು, ಇಂಥ ಡೇಟು ಇಂಥ ಟೈಮಿಂಗ್ಸ್ ಏನಾರು ನೋಡ್ಕೊಂಡು ಹೋಗಿ ಬಂದು ಹಾಕಿಸ್ಕೊಂತಾರೆ. ಈ ಥರ ಬೋರ್ಡ್ ಹಾಕ್ತಾರೆ. ಹೆಂಗೆ ಹಾಕ್ಸ್ಕೊಂತೀರ ನೀವು? ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಎಲ್ಲೆಲ್ಲಿ ಓಡಾಟ ನಡೆಸಿದ್ರಿ ನೀವು? ನಡೆಸಿದ್ದೀನಿ ಸರ್, ನಾನು ಸಂಪಿ ಹತ್ರ ನಡೆಸಿದ್ದೀನಿ, ಮಂಜುನಾಥ್ ನಗರ್ ಈ ಕಡೆ ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದಿದ್ದೀನಿ. ಹೊಡಿತಾರೆ, ಆ ಕಡೆ ಈ ಕಡೆ ಒಂದೊಂದು ಬಂಕ್ ಹೊಡಿತಾರೆ. ಸಾವಿರಾರು ಗಟ್ಟಲೆ ಆಟೋಗಳು ನಿಂತಿರುತ್ತೆ, ಹಾಕ್ಸ್ಕೊಳಕ್ಕಾಗಲ್ಲ. ಹೇಗೆ ಜೀವನ ನಡೆಸುವಂತ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ? ಅದೇ ನಾವು ಗಾಡಿನೇ ಎತ್ತಲ್ಲ ಸರ್, ನಿಲ್ಲಿಸ್ಬಿಡ್ತೀವಿ. ಇವಾಗ ಎತ್ಕೊಂಡವ್ರು ಯೂಸ್ ಇಲ್ಲ, ಅಲ್ಲಿ ಖಾಲಿಗಳಾಗುತ್ತೆ, ನಿಲ್ಲಿಸ್ಬಿಡ್ತೀವಿ ಗಾಡಿನ. ಒಂದು 2 ಡೇಸ್ ನಿಲ್ಲಿಸ್ಬಿಟ್ಟಿದ್ದೆ. ತಿರಾ ಈಗ ಬರ್ತೀವಿ, ಎಲ್ಲ ಫ್ರೀ ಇದ್ರೆ ಓಡಿಸ್ಕೊಂತೀವಿ, ಇಲ್ಲ ಇದು ಮಾಡ್ದಿಲ್ಲ. ಇದೇ ರೀತಿಯಾಗಿ ಮುಂದುವರೆದ್ರೆ ಒಂದು ಪಕ್ಷದಲ್ಲಿ ಇನ್ನೂ 2-3 ದಿನ ವಾರಗಟ್ಲೆ ಜೀವನ ಹೇಗಾಗುತ್ತೆ, ಏನು ಯಾವ ರೀತಿ ಆಗ್ಬೋದು ಪರಿಸ್ಥಿತಿ ನಿಮ್ದು ಅಂತ? ಕಷ್ಟನೇ ಸರ್, ಕಷ್ಟನೇ, ಓಡ್ಸಕ್ಕಾಗಲ್ಲ. ರಂಗನಾಥ್, ಇದಿಷ್ಟು ಆಟೋ ಚಾಲಕರ ಮಾತು. ಬಹುತೇಕ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದ್ರೆ, ಒಂದಷ್ಟು ಬಂಕ್ಗಳಲ್ಲಿ ಈಗಾಗಲೇ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಿದ್ವಿ. ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ, ಪರದಾಡುವಂತ ಪರಿಸ್ಥಿತಿ. ಈಗ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಎಲ್ಲೆಲ್ಲಿ ಓಡಾಟ ನಡೆಸಿದ್ರಿ ನೀವು? ಸರ್, ನಿನ್ನೆ ನೈಟಿಂದ ಸುತ್ತಾ ಏನೇ ಗ್ಯಾಸು ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋದ ಗೊತ್ತಿಲ್ಲ, ಮನೆ ಪರಿಸ್ಥಿತಿ ಹಿಂಗಾಗಿದೆ. ಬಾಡಿಗೆ ಸೂಟ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ನೆನೆ ನೈಟಲ್ಲಿ ಮನೆಗಿದವನ ಇವಾಗ ಎದ್ದು ಬರ್ತಾ ಇದ್ದೀನಿ. ಇಲ್ಲೂ ಇಲ್ಲ ಅಂದ್ರೆ ಅಲ್ಲೂ ಏನು ಮಾಡೋಕ್ಕಾಗುತ್ತೆ? ಆಟೋದಲ್ಲೇ ಊಟ ನಿದ್ದೆ ಆಗ್ತಿದೆ ಹಾಗಾದ್ರೆ? ಅಲ್ಲೇ ಸರ್, ನಾವು ಆಟೋದಲ್ಲೇ ಮಲ್ಕೋತಾ ಇದೀವಿ. ಏನು ಮಾಡೋದನ್ನ ಗೊತ್ತಾಗ. ಮನೆಗೆ ಯಾವತ್ತು ಹೋಗಿದ್ರಿ? 3 ದಿವಸ ಆಯ್ತು ಸರ್ ಹೋಗಿ. 3 ದಿವಸ ಆಟೋದಲ್ಲೇ ಮಲ್ಕೊಂಡು ನೋಡಿದ್ವಿ. ಇಂಬು ಬಿಡಿಸಿದ್ದಲ್ಲ ಇಲ್ಲೇ ಐತೆ. ಆಟೋದಲ್ಲೇ ಮಲಗಿದ್ರಿ? ಎಲ್ಲೂ ಸಿಗ್ತಾ ಇಲ್ವಾ? ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ತುಂಬ ಸಮಸ್ಯೆ ಆಗ್ತಾ ಇದೆ ನಮಗಂತೂ. ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡೋದನ್ನ ಗೊತ್ತಾಯ್ತಲ್ಲ ಸರ್.
ರಂಗನಾಥ್, ಇದಿಷ್ಟು ಮತ್ತೊಬ್ಬ ಆಟೋ ಚಾಲಕರ ನೋವಿನ ಮಾತು. ನಾನು 2-3 ದಿನ ಆಯ್ತು ಮನೆಗೆ ಹೋಗಿ ಆಟೋದಲ್ಲೇ ನಿದ್ದೆ ಊಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೂ ಕೂಡ ಒಂದು ಆಟೋ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಕೂಡ ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಈಗಾಗಲೇ ನೋಡ್ತಾ ಇದ್ರೆ ಬಂಕಲ್ಲಿ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಿದ್ರೆ, ಅಲ್ಲೂ ಕೂಡ ಆಟೋಗಳನ್ನು ಕೂಡ ನಿಲ್ಲಿಸುವಂತೆ ಕ್ಯೂ ಅಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರೆ, ಎಷ್ಟೊತ್ತಿಗಾದ್ರೂ ಓಪನ್ ಆದ್ರೆ ಅಕ್ಕಪಕ್ಕದಲ್ಲಿರುವಂತವ್ರು ಬಂದು ಹಾಕ್ಸ್ಕೊಳ್ಳೋಣ ಅಂತೇಳಿ ಆಟೋಗಳನ್ನು ಕೂಡ ಬಂಕ್ ಬಳಿ ನಿಲ್ಲಿಸೋಗಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ದಿನದಿಂದ ದಿನಕ್ಕೆ ಗಂಟೆಗೆ ಬೆಂಗಳೂರಿನಲ್ಲಿ ಒಂದು ಆಟೋ ಗ್ಯಾಸ್ನ ತುರ್ತು ಪರಿಸ್ಥಿತಿ ದೊಡ್ಡ ಮಟ್ಟಿಗೆ ಎದುರಾಗ್ತಾ ಇರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಒಂದು ಕಡೆಗೆ ಹೊಟ್ಟೆ ತುಂಬಿದವರು ಯುದ್ಧ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಪಾಪ ಹೊಟ್ಟೆ ಹೊರ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಯುದ್ಧ ನಡೀತಾ ಇದೆ. ಹೆಂಗೆ ಜನ ಪರದಾಡ್ತಾ ಇದ್ದಾರೆ ನೋಡಿ.